ನಮಸ್ಕಾರ ಎಲ್ಲರಿಗೂ ಹಳ್ಳಿ ವೆಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಂಗಳೂರು ಬನ್ಸ್ ಮಾಡ್ತಿದ್ದೇವೆ. ಬನ್ಸ್ ಅಂದ ತಕ್ಷಣ ನೆನಪಾಗೋದು ಎಲ್ಲರಿಗೂ ಮೈದಾ ಬೇಕು ಅಂತ. ಖಂಡಿತ ಮೈದಾ ಬೇಕಾಗಿಲ್ಲ. ನಾವು ಗೋಧಿ ಹಿಟ್ಟಿನಿಂದ ಆರೋಗ್ಯಕರವಾಗಿ ಹೇಗೆ ಬನ್ಸ್ ಮಾಡ್ಬೋದು ಅಂತ ನೋಡುವ. ಹಾಗೆ ನಾವು ಮನೆಯ ತೋಟದಲ್ಲಾಗಿರುವ ಬಾಳೆಹಣ್ಣನ್ನೇ ಉಪಯೋಗಿಸಿ, ಇದು ನಮ್ಮ ಮನೆ ತೋಟದಲ್ಲಾಗಿರೋ ಕದಳಿ ಬಾಳೆಹಣ್ಣು ತುಂಬ ರುಚಿಯಾಗಿರ್ತದೆ. ಹಾಗೆ ಸ್ವೀಟ್ ಸಹ ಸಿಹಿ ಸಹ ಹಾಗೆ ಇರ್ತದೆ, ಸಕ್ಕರೆ ಥರ ಇರ್ತದೆ, ತುಂಬ ಹಣ್ಣಾಗಿರಬೇಕು. ಆ ಬಾಳೆಹಣ್ಣನ್ನು ಉಪಯೋಗಿಸಿ ಹಾಗೆ ಗೋಧಿ ಹಿಟ್ಟು ಉಪಯೋಗಿಸಿ ನಾವು ಮತ್ತೆ ಸಕ್ಕರೆ ಬೇಡ ಬೆಲ್ಲ ಉಪಯೋಗಿಸಿ ಒಂದು ಆರೋಗ್ಯಕರವಾದ ಮಂಗಳೂರು ಬನ್ಸ್ ಮಾಡುವ. ಈ ಬನ್ಸ್ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಸ್ವಲ್ಪ ಸಾಮಗ್ರಿ, ಹೆಚ್ಚು ಸಾಮಗ್ರಿ ಏನು ಬೇಡ. ಒಂದು ಅರ್ಧ kg ಅಷ್ಟು ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಸಾಕು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅಡುಗೆ ಸೋಡಾ, ಹಾಗೆ 1ರಿಂದ 2 ಸ್ಪೂನ್ ಬೆಲ್ಲ, ಒಂದು 7ರಿಂದ 8 ಬಾಳೆಹಣ್ಣು. ಇಷ್ಟಿದ್ರೆ ಸಾಕು. ಇದನ್ನು ನಾವು ಕಲಸಿಟ್ಟು 8ರಿಂದ 10 ಗಂಟೆ ಸಮಯದ ನಂತರ ಅದನ್ನು ಬನ್ಸ್ ಮಾಡಿದರೆ ಆಯಿತು. ಈಗ ಮೊದಲಿಗೆ ನಾವು ಬಾಳೆಹಣ್ಣನ್ನು ಸ್ನ್ಯಾಶ್ ಮಾಡಿಕೊಂಡ್ರೆ, ಕೈಯಲ್ಲೇ ಸ್ನ್ಯಾಶ್ ಮಾಡ್ಕೊಳ್ಳೋದು ಹೆಚ್ಚಾಗಿ, ಅದು ಪೀಸ್ ಉಳಿತದೆ. ಅದಕ್ಕಾಗಿ ನಾವು ಮಿಕ್ಸಿಯಲ್ಲಿ ಹಾಕಿ ಅದನ್ನು ನೈಸ್ ಮಾಡ್ಕೊಳ್ಳುವ. ಒಂದು 7ರಿಂದ 8 ಹಣ್ಣು ತಗೊಳ್ತೇನೆ. ಒಂದು ಅರ್ಧ kg ಹಿಟ್ಟಿಗೆ ಆಗುವಷ್ಟು ಗೋಧಿ ಹಿಟ್ಟು. ಆಮೇಲೆ ಕದಳಿ ಹಣ್ಣು ಉಂಟಲ್ಲ, ಎಷ್ಟು ಹಣ್ಣಾದ ತಕ್ಷಣ ಅಷ್ಟು ಸಿಪ್ಪೆ ಅಷ್ಟು ತೆಳುವಾಗಿ ಬರ್ತದೆ, ಪೇಪರ್ ಥರ ಆಗ್ತದೆ. ಬಾಳೆಹಣ್ಣು ಸಿಹಿ ಇರೋದ್ರಿಂದ ಸ್ವಲ್ಪ ಸಾಕು. ನಾನು 1ರಿಂದ 1.5 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ರುಚಿಗೆ ತಕ್ಕಾಗುವಷ್ಟು ಉಪ್ಪು, ಹಾಗೆ ಸೋಡಾ ಮತ್ತೆ ಹಾಕುವ. ಇದಿಷ್ಟು ರುಬ್ಕೊಳ್ಳುವ. ಈ ರೀತಿಯಾಗಿ ನೈಸ್ ಆಗಿದೆ. ಇದನ್ನೊಂದು ಪಾತ್ರೆಗೆ ಹಾಕೊಳ್ಳುವ. ನಾನು 7ರಿಂದ 8 ಹಣ್ಣು, ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಹಾಕಿದ್ದೇನೆ. ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ. ಜರಡಿ ಮಾಡಿ ಇಟ್ಕೊಳ್ಳಿರೋ ಗೋಧಿ ಹಿಟ್ಟಿದ್ದು ಅದನ್ನು ಹಾಕೊಳ್ಳುವ. ಮಿಕ್ಸ್ ಮಾಡಿ ಮತ್ತೆ ಕಡಿಮೆ ಆದರೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಳ್ಳುವ. ಈಗ ಹಿಟ್ಟು ಕಲಸಿ ಆಗಿದೆ ನೋಡಿ. ಇಷ್ಟು ಸ್ಮೂತ್ ಇರಬೇಕು, ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿರಬಾರ್ದು. ಸ್ವಲ್ಪ ನೀರಾಗಿರಲಿ, ತುಂಬ ನೀರಲ್ಲ, ಹೀಗೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಸಾಕಿಷ್ಟು, ಒಂದು 2 ಸ್ಪೂನ್ ಅಷ್ಟು ಹಾಕಿದೆ. ಮತ್ತು ಹೀಗೆ ಬಾಯಿ ಇಟ್ಟು ನಾವು ಇದು 8ರಿಂದ 10 ಗಂಟೆವರೆಗೆ ಇರಬೇಕು. ಆಮೇಲೆ ಬನ್ಸ್ ಮಾಡುವ. ಹಿಟ್ಟು ನೆನೆಸಿಟ್ಟದ್ದು ಈಗ 8 ಗಂಟೆ ಆಗಿದೆ ನೋಡಿ. ಇಷ್ಟೊಂದು ಸ್ಮೂತಾಗಿ ಬರಬೇಕು ಹಿಟ್ಟು ನಾವು ಬನ್ಸಿಗೆ ಮಾಡಬೇಕಾದ್ರೆ. ಈಗ ನಾವು ಒಂದೊಂದೇ ಉಂಡೆ ತಗೊಳ್ಳುವ. ಸ್ವಲ್ಪ ದೊಡ್ಡದಾಗಿರಲಿ, ನಾವು ಚಪಾತಿಗಿಂತ ಸ್ವಲ್ಪ ದೊಡ್ಡದೇ ಇರಲಿ, ಯಾಕಂದರೆ ದಪ್ಪ ಆಗಿ ಮಾಡಬೇಕು, ಆಗ ಅದು ಸ್ಪಾಂಜ್ ಥರ ಬರ್ತದೆ. ನಾವು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಸ್ವಲ್ಪ ಹಿಟ್ಟಲ್ಲಿ ಅದನ್ನು ಹೀಗೆ ಮಾಡಿ ಲಟ್ಟಿಸ್ಕೊಳ್ಳುವ. ಲಟ್ಟಿಸ್ಬೇಕಾದ್ರೆ ಅಷ್ಟೇ, ತೆಳ್ಳಗೇನು ಲಟ್ಟಿಸಬೇಕಾಗಿಲ್ಲ. ನೋಡಿ ಎಷ್ಟು ದಪ್ಪ ಬೇಕಾಗ್ತದೆ, ಎಷ್ಟು ದೊಡ್ಡದು ಸಾಕು, ಇಷ್ಟು ದಪ್ಪ ಇರಬೇಕು. ಎಣ್ಣೆ ಕಾದಿದೆ, ಒಂದು 200ರಿಂದ 300 ml ಆಗೋಷ್ಟು ತೆಂಗಿನ ಎಣ್ಣೆ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಕಾದಿದೆ, ಈಗ ಒಂದೊಂದೇ ಕಾಯಿಸ್ಕೊಳ್ಳುವ. ಎಣ್ಣೆ ಬಿಸಿ ಇದ್ದರೆ ಬಲೂನ್ ಥರ ಉತ್ಕೊಳ್ತಾ ಬರ್ತದೆ. ಬನ್ಸಿ ಆಗಲು ಹೀಗೆ ಬರಬೇಕದು. ಹೀಗೆ ಬಂದ್ರೇ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸ್ವಲ್ಪ ಬಿಸಿ ಆದಮೇಲೆ ತಿರುಗಿಸಿ ಹಾಕೊಳ್ಳುವ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬಿಸಿಯಾಗಿರ್ಬೇಕು ಎಣ್ಣೆ, ಅಂದರೆ ಅದು ದಪ್ಪ ಇದೆಯಲ್ಲ. ಒಂದೊಂದೇ ಮಾಡ್ಕೊಂಡು ಹೋಗುವ. ಹಿಟ್ಟಲ್ಲಿ ಹೊರಳಿಸ್ಕೊಂಡು ಒಂದು ಸಲ ಹಾಕಿದರೆ ಸಾಕಿಟ್ಟು.
ಇಷ್ಟು ಸಾಕು, 2 ಸಲ ಲಾಟಿದರೆ ಆಯಿತು, ಲಟ್ಟಿಸಿದರೆ ಆಯಿತು. ಈ ಬಣ್ಣಕ್ಕೆ ಬರಬೇಕು. ಸ್ವಲ್ಪ ಬೇಯಲಿ, ದಪ್ಪ ಇರೋದ್ರಿಂದ. ಸಾಕಿದೆ ಈಗ. ಇದು 1 ರಿಂದ 2 ನಿಮಿಷದೊಳಗೆ ಬೇಯ್ತದೆ. ರೆಡಿಯಾಗಿದ್ದಾರೆ. ಬನ್ಸ್ ಯಾವಾಗ ಆಗ್ತದೆ ಅಂತ ಕಾಯಲಿಕ್ಕೆ. ನಮ್ಮ ರಿಷನ್ ಫೇವ್ರೆಟ್ ತಿಂಡಿ ಇದು, ಬನ್ಸ್ ಅಂದರೆ ಅವಳಿಗೆ. ಮಂಗಳೂರಿಗರ ಫೇವ್ರೆಟ್ ತಿಂಡಿ ನಮ್ಮ ಮಂಗಳೂರು ಬನ್ಸ್. ನಾವು ಗೋಧಿ ಹಿಟ್ಟಲ್ಲಿ ಮಾಡಿದ್ದ ಆರೋಗ್ಯಕರವಾದ ಒಂದು ಬನ್ಸ್. ಈಗ ಹೇಗಾಗಿದೆ ನೋಡುವ. ಮಂಗಳೂರು ಬನ್ಸ್ ತಿನ್ನಲಿಕ್ಕೆ ಒಂದು ಸಾಂಬಾರು ಬೇಕೇ ಬೇಕು, ತರಕಾರಿ ಸಾಂಬಾರು. ಹಾಗೆ ಒಂದು ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ಹೀಗೆ ಮುಳುಗಿಸಿ ತಿಂತಾ ಇದ್ದರೆ ಅದರ ರುಚಿಯೇ ಬೇರೆ, ತುಂಬ ಚೆಂದಾಗಿದೆ. ನೀವು ಒಮ್ಮೆ ಮಾಡಿ ಗೋಧಿ ಹಿಟ್ಟಲ್ಲಿ ಬಾಳೆಹಣ್ಣು ಹಾಕಿ ಮಾಡಿ, ಬೆಲ್ಲ ಯೂಸ್ ಮಾಡಿ, ಸಕ್ಕರೆನೇ ಬೇಕಂತಿಲ್ಲ. ತುಂಬ ಚೆಂದ ಸ್ಮೂತಾಗಿ ಬರ್ತದೆ, ಚೆಂದ ಉಪ್ತದೆ. ನೀವೇ ನೋಡಿದ್ರಲ್ಲ ಹೇಗಿದೆ ಅಂತ. ತಿಂದು ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಸೂಪರ್. ನಮ್ಮ ಬನ್ಸ್ ಒಳ್ಳೆದಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.